ಮನೋಲಹರಿಗೆ ಚೈತನ್ಯ ತುಂಬುವ ಕಡಲ ತೀರ, ಮನಸ ಭಾರ ಮರೆಸುವ ಪ್ರಶಾಂತ ಸೂರ್ಯಾಸ್ತ. ಹುಡುಕುತ್ತ ಸಾಗಿದ ಈ ಪಯಣ ಬಂದು ಸೇರಿತು ಗೋಕರ್ಣ. ಸೊ ಗೋಕರ್ಣ ರೈಡ್ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಬೆಳಗ್ಗೆ ಬೇಗ ಬಿಡ್ಬೇಕಂತ ಅನ್ಕೊಂಡಿದ್ವಿ, ಆದ್ರೆ ಆಸ್ ಯೂಶುವಲ್ ಸೋಲೋ ರೈಡ್ ಗ್ರೂಪ್ ರೈಡ್ ಟರ್ನ್ ಆಗಿದೆ. ನನ್ನ ಕೊಲೀಗ್ಸ್ ಟೈಮ್ ಇವಾಗ 6:10 ಆಗಿದೆ. ಗೋಕರ್ಣ 540 ಕಿಲೋಮೀಟರ್ಸ್ ಇಲ್ಲಿಂದ. ಸೊ 10 hours ಜರ್ನಿ. ನಾವು ತಗೋತಿರೋ ರೂಟ್ ದುರ್ಗ, ಶಿವಮೊಗ್ಗ, ಸಾಗರ, ಜೋಗ್ ಫಾಲ್ಸ್, ಹೊನ್ನಾವರ, ಅದಾದ್ಮೇಲೆ ಗೋಕರ್ಣ. ನನ್ ಮೊದಲನೇ ಲಾಗ್ಗೆ ಸ್ವಾಗತ. ಬ್ಯಾಗ್ ಕಿತ್ತೋಯ್ತು, ಏನ್ ಮಾಡಕ್ಕಾಗಲ್ಲ, ರೈಡಲ್ಲಿ ಆಗ್ತಾ ಇರ್ತಾವೆ. ಈ ತರ ಹಾಕಿದೀನಿ ಇನ್ಸ್ಟಾ 360ನ. ಇಲ್ಲಿ ಆಕ್ಷನ್ ಕ್ಯಾಮ್ರಾ ಇದೆ. ಸೊ ಈ ಕಡೆ ವ್ಯೂ ಬರುತ್ತೆ, ಫ್ರಂಟ್ ವ್ಯೂ ಬರುತ್ತೆ. ಉಡುಪಿ ಆತಿಥ್ಯ ಹತ್ರ ಟಿಫನ್ ಆಯ್ತು. ದುರ್ಗ ಇಲ್ಲಿಂದ 74 ಕಿಲೋಮೀಟರ್ಸ್ ಇದೆ. 2 ಇಡ್ಲಿ, ಎಲ್ಲೋದ್ರೂ ಇಡ್ಲಿ. ರೈಡ್ ಮಾಡ್ತಿರ್ಬೇಕಾದ್ರೆ ಆಲ್ಮೋಸ್ಟ್ ಟಿಫನ್ ಎಲ್ಲ ಇಡ್ಲಿನೇ, ಈಸಿ ಡೈಜೆಸ್ಟ್ ಅಂತ. ರಾತ್ರಿ ಒಂದಿಷ್ಟು ನಿದ್ದೆ ಇಲ್ಲ, ಮಲ್ಗಿರೋದು ಒಂದು 40 ಮಿನಿಟ್ಸ್ ಅಷ್ಟೇ ಮಲ್ಗಿರೋದು ಈ ರೈಡ್ ಎಕ್ಸೈಟ್ಮೆಂಟ್ ಅಲ್ಲಿ. ನಿಮ್ಗೆ ದುರ್ಗಲ್ಲಿ ಸಿಗ್ತೀನಿ. ಟೈಮ್ 10:40 ಆಯ್ತು. ದುರ್ಗ ಸಿಟಿ ಎಂಟರ್ ಆದ್ವಿ. ಶಿವಮೊಗ್ಗ ಇಲ್ಲಿಂದ 172 ಕಿಲೋಮೀಟರ್ ಇದೆ. 3 hour ತೋರಿಸ್ತಾ ಇದೆ. ವೆದರ್ ಫುಲ್ ಮೋಡ ಆಗಿದೆ. ಗೋಕರ್ಣದಲ್ಲಿ ಹೆಂಗಿರುತ್ತೆ ಗೊತ್ತಿಲ್ಲ. ಗೋಕರ್ಣ ಹೋಗೋರು ದಾವಣಗೆರೆ ಸಿರ್ಸಿ ರೂಟ್ ತೋರಿಸುತ್ತೆ ಆಯ್ತಾ, ಬಟ್ ಸಿರ್ಸಿ ಮೇಲೆ ಹೋಗ್ಬಿಡಿ, ಅಲ್ಲಿ ತುಂಬಾ ಕಾಮಗಾರಿ ಇದೆ. ಅಂದ್ರೆ ರೋಡ್ ಇನ್ನು ಕಂಪ್ಲೀಟ್ ಆಗಿಲ್ಲ, ಫುಲ್ ಮಡ್ ರೋಡ್ ಇದೆ. ನಾವು ಈ ರೂಟ್ ನ ಚೂಸ್ ಮಾಡಿದ್ವಿ. ಫುಲ್ ಟ್ಯಾಂಕ್ ಕಡ್ಡಿ ಇದೆ ನೋಡಿ ಹಾಕಿ. 108 ರೂಪಾಯಿ ಅಣ್ಣ, ಚಲ್ತಾ ಇದೆ ನೋಡಿ ಹಾಕಿ. 782 ಬಿಲ್ ಕೊಡಿ. ಆಯ್ತು ನೋಡಿ. ಶಿವಮೊಗ್ಗಕ್ಕೆ 1.5 ಗಂಟೆ 12:25 ರೀಚ್ ಆಗ್ತಿದೀವಿ ಅಂತ ತೋರಿಸ್ತಾ ಇದೆ. ಬೋರಿಂಗ್ ಹೈವೇ ತುಂಬಿರೋ ರೋಡ್ ಅಲ್ಲಿ. ಟೈಮ್ ಇವಾಗ 12:30 ಆಗಿದೆ. ಶಿವಮೊಗ್ಗ ರೀಚ್ ಆದ್ವಿ. ಮಧ್ಯಾಹ್ನ 1 ಗಂಟೆ ಅನ್ನೋ ತರನೇ ಇಲ್ಲ ಶಿವಮೊಗ್ಗದಲ್ಲಿ. ಫುಲ್ ಮೋಡ ಕವಿದ ವಾತಾವರಣ, ಸಿಕ್ಕಾಪಟ್ಟೆ ಮೋಡ ಆಗಿದೆ. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ಆನ್ ದಿ ವೇ ಏನಾದ್ರು ಸಿಕ್ಕರೆ ತಿನ್ಕೊಂಡು ಹೋಗ್ಬೇಕು. ಸೊ ಇಲ್ಲಿಂದ ಇವಾಗ ಸಾಗರ, ಗೇರ್ಸೊಪ್ಪ ಘಾಟ್, ಗೋಕರ್ಣ. ಶಿವಮೊಗ್ಗ ಕಡೆ ಬಂದ್ರೆ ಒಳ್ಳೆ ಮೀನೂಟ. ಫಿಶ್ ಊಟ ಚೆನ್ನಾಗಿತ್ತು. ಗೋಕರ್ಣಕ್ಕೆ ಇನ್ನು 181 ಕಿಲೋಮೀಟರ್, 3 hours 49 minutes ತೋರಿಸ್ತಾ ಇದೆ. ಆಲ್ಮೋಸ್ಟ್ ಒಂದು 4 hours ಅಂತ ಅನ್ಕೊಂತೀನಿ. 4-5 hours ಆಗುತ್ತೆ. ರೀಚ್ ಆಗೋಷ್ಟರಲ್ಲಿ ನೈಟ್ ಆಗುತ್ತೆ, 8 ಗಂಟೆ. ಆನಂದಪುರ ಬಸ್ ನಿಲ್ದಾಣ. ಇದು ಇವಾಗ ಗೇರ್ಸೊಪ್ಪ ಘಾಟಲ್ಲಿ ಇದೀವಿ. ಗೋಕರ್ಣ ಇಲ್ಲಿಂದ 112 ಕಿಲೋಮೀಟರ್ ಇದೆ ಆಲ್ಮೋಸ್ಟ್. ನನ್ಗೆ ಇದು ಭಯ ಆಗ್ತಿದೆ ಇದನ್ನ ಹಾಕ್ಬಿಟ್ಟು. ಏನಕ್ಕಂದ್ರೆ ನನ್ಗೆ ಅಷ್ಟು ಕಾನ್ಫಿಡೆನ್ಸ್ ಬರ್ತಿಲ್ಲ, ಅದು ಶೇಕ್ ಆಗೋದು ನೋಡಿನೇ. ಇಲ್ಲಿ ಮುಂದೆ ಒಂದು ಫೇವ್ರೆಟ್ ಒಂದು ಶಾಪ್ ಇದೆ, ಅದನ್ನ ತೋರಿಸ್ತೀನಿ ನಿಮಗೆ. ಏನು ಸಕ್ಕತ್ತಾಗಿದೆ ಅಂತಂದು ಹೇಳಿದ್ರೆ ಆ ಲೊಕೇಶನ್ ಮಾತ್ರ ಸಕ್ಕತ್ತಾಗಿದೆ. ಅಲ್ಲಿ ಇವಾಗ ಟೀ ಕುಡಿಬೇಕಂತ ಬಂದಿರೋದು. ಬ್ರೋ ಅದೇ ಶಾಪ್ ಬ್ರೋ, ನಾನು ಹೇಳಿದ್ನಲ್ಲ ಇಲ್ಲೊಂದು ಶಾಪ್ ಇದೆ, ಆ ಶಾಪಲ್ಲಿ ಟೀ ಕುಡಿಯೋಕ್ಕೆ ಹೋಗ್ತಿದ್ದೀವಿ ಅಂತ. ಆ ಶಾಪ್ ಬರ್ತಾ ಇದೆ ಮುಂದ್ಗಡೆ, ತೋರಿಸ್ತೀನಿ ನಿಮಗೆ ನೋಡಿ ಏನು ಸಕ್ಕತ್ತಾಗಿದೆ ಆ ಶಾಪ್ ಅಂತ.
ಅದು ಲೊಕೇಶನ್ ಮಾತ್ರ ಸೈಕ್ ಆಗಿದೆ. ಇದೇ ಶಾಪ್ ನಾನು ಹೇಳಿದ್ದು, ಇದೇ ಶಾಪ್ಗೆ ನಾವು ಟೀ ಕುಡಿಯೋಕ್ಕೆ ಬಂದಿದ್ದು. 22 ಅಲ್ಲಿ ಬಂದಿದ್ವಿ ಇಲ್ಲಿ, ಅದಾದಮೇಲೆ ಇವಾಗಲೇ ಬರ್ತಾ ಇರೋದು. ಬಸ್ಸಲ್ಲಿ ಕೆಟ್ಟು ನಿಂತಿದೆಯಾ ಹಿಂಗೆ? ಗೋಕರ್ಣ ಇನ್ನು 60-50 ಕಿಲೋಮೀಟರ್ ಇರ್ಬೋದು. ಟೈಮ್ ಇವಾಗ 6:40 ಆಗಿದೆ. ಇನ್ನು 1 ಅವರ್ ರೀಚ್ ಆಗಿಲ್ಲ. 1 ಅವರ್ ರೀಚ್ ಆಗಿಬಿಟ್ಟು ಅದಾದಮೇಲೆ ಗೋಕರ್ಣ ಟೈಮ್ ಹಿಡಿಯುತ್ತೆ ಅನಿಸುತ್ತೆ. ರೂಮ್ ಬುಕ್ ಆಗಿದೆ. ಟೈಮ್ ಇವಾಗ 8:40 ಆಗಿದೆ. ಸೊ ನಾವು ಗೋಕರ್ಣ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಒಂದು 10 ಅವರ್ಸ್ ಜರ್ನಿ. 10 ಅವರ್ಕಿಂತ ಮೇಲೇ ಆಯ್ತು ಅಂದ್ಕೊಳ್ಳಿ, ಬ್ರೇಕ್ ಅದೆಲ್ಲ ತೊಗೊಂಡು ಕನ್ಸಿಡರ್ ಮಾಡಿ. ನಾವು ಬುಕ್ ಮಾಡಿರೋ ಪ್ಲೇಸ್ ಇದೆ, ಹಾಸ್ಟೆಲ್ ಆಫ್ ಗೋಕರ್ಣ ಅಂತ. ಒಳ್ಳೆ ಕ್ಲಿಫ್ ಮೇಲ್ಗಡೆ ಇದೆ, ಸಕ್ಕತ್ತಾಗಿದೆ. ರೀಚ್ ಆದ್ವಿ, ಇಷ್ಟೇನಾ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ನಾಳೆ ಸಿಗ್ತೀನಿ.